ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇದು ಡೇ 2 ಇನ್ ವರ್ಕಲ ವಿಡಿಯೋ. ನೀವು ಡೇ 1 ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಈ ಕೂಡಲೇ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ನೋಡಿ. ಫಸ್ಟ್ ಡೇ ಬಂದು ನಾನು ಇಲ್ಲೇನೇನು ಮಾಡಿದೆ ಅಂತ ನೀವು ನೋಡ್ಬೋದು. ನಾನು ಬೆಳಗ್ಗೆನೇ ಎದ್ದು ಇಲ್ಲಿ ಬಂದು ನೇಚರ್ನ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಬಿಕಾಸ್ ನಿನ್ನೆ ಮಳೆ ಬಂದಿತ್ತು, ಅದಕ್ಕೋಸ್ಕರ ಸ್ವಲ್ಪ ವೆದರ್ ಎಲ್ಲ ಚೆನ್ನಾಗೇ ಇತ್ತು. ಇವಾಗ ಟೈಮ್ 6:30 ಆಗಿದೆ, ಆದರೆ ಜನಗಳೆಲ್ಲ ಎದ್ದು ಅವ್ರ ಡೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನೀವು ಅದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಬೇಕು. ಸೊ ನಾನು ಇವಾಗ ಎದ್ದಿದ್ದೀನಿ. ಬರ್ತ್ಡೇ ದಿನ ಎಲ್ಲರೂ ಎಲ್ಲಿಗೆ ಹೋಗ್ತಾರೆ ಹೇಳಿ? ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನಾನು ಸ್ನಾನ ಮಾಡಿ ಹೀಗೆ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ನಾವು ಬಂದಿರೋದು ಕೇರಳಗಲ್ವಾ, ಅದಕ್ಕೋಸ್ಕರ ನಾನು ಕೇರಳ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ಯಾರಿ ಲಿಂಕ್ ಅಥವಾ ಈ ಬ್ಲೌಸ್ ಲಿಂಕ್ ಏನೇ ಬೇಕಿದ್ರೂ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಕೊಡ್ತೀನಿ. ಈ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿಸ್ಕೊಂಡಿರೋದಲ್ಲ, ಇದು ಕೂಡ ರೆಡಿಮೇಡ್ ಬ್ಲೌಸ್. ಇದರ ಲಿಂಕ್ ಬೇಕಾದರೂ ನೀವು ಕೇಳ್ಬೋದು, ನಾನು ನಿಮಗೆ ಕಳಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದ್ದಾಳೆ ಬರ್ಡೇಗಲ್ಲಿ ಹಸಿರು ಬಳೆ ಹಾಕ್ಕೊಂಡು, ಈ ಥರ ಕೇರಳ ಸ್ಯಾರಿ ಹಾಕ್ಕೊಂಡು. ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹಾಗೆ ಲಾಸ್ಟ್ ವಿಡಿಯೋ ಕೂಡ ಕಮೆಂಟ್ಸಲ್ಲೂ ತುಂಬ ಜನ ವಿಶ್ ಮಾಡಿದ್ರಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಶ್ ಮಾಡಿದ್ರಿ. ಆ್ಯಕ್ಚುಲಿ ನನ್ನ ಬರ್ಡೇ ಇದ್ದಿದ್ದು ಏಪ್ರಿಲ್ 12. ನಾನು ವ್ಲಾಗ್ಸ್ನ ಲೇಟಾಗಿ ಹಾಕ್ತಾ ಇದ್ದೀನಿ. ನನ್ನ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಬೆಳೆಸೋದು ನಿಮ್ಮ ಕೈಯಲ್ಲೇ ಇದೆ. ಸೊ ನೀವು ನನಗೆ ಆದಷ್ಟು ಸಪೋರ್ಟ್ ಮಾಡಿ. ನಾನು ಇಟ್ಕೊಂಡಿರೋ ಗಂಧ ಇನ್ನು ನೋಡ್ತಾ ಇದ್ದೀರಾ, ಇದು ನನ್ನ ರೂಮ್ಮೇಟ್ ಕೊಟ್ಟಿದ್ದು. ಅವರು ಕೂಡ ಕೇಳೋದವರು, ಸೊ ಅವರೇ ನನಗೆ ಆ ಗಂಧ ಕೊಟ್ಟಿದ್ರು. ಹಾಗೆ ಮಲ್ಗೆ ಹೂ ಕೂಡ ತಗೊಂಡು ಮುಟ್ಕೋ ಅಂತ ಅಂದಿದ್ರು, ಬಟ್ ನಂಗೆ ಎಲ್ಲೂ ಮಲ್ಗೆ ಹೂ ಸಿಗ್ಲಿಲ್ಲ. ಇಲ್ಲಿ ನಾವು ಹೋಗ್ತಾ ಇರೋ ಟೆಂಪಲ್ ಬಂದ್ಬಿಟ್ಟು ಜನಾರ್ದನ ಸ್ವಾಮಿ ಟೆಂಪಲ್ ಅಂತ. ಇದು ತುಂಬ ಹತ್ರನೇ ಇದೆ, ಬಟ್ ನಾವು ನಮ್ಮದೇ ಏನು ವೆಹಿಕಲ್ ಇಲ್ಲದೆ ಇರೋದ್ರಿಂದ ನಾವು ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನಾವಿದ್ದಿದ್ದು ನಾರ್ತ್ ಕ್ಲಿಫ್ ಆಗಿರೋದ್ರಿಂದ ಅಲ್ಲೆಲ್ಲ ಬರೀ ಫಾರಿನರ್ಸ್ ಹಾಗೆ ಟೂರಿಸ್ಟೇ ಇದ್ರು. ಸೊ ನಾನು ಈ ಥರ ಸ್ಯಾರಿ ಹಾಕೊಂಡಿದ್ದು ನೋಡಿ ಎಲ್ಲರೂ ಫುಲ್ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಬಟ್ ನೀವು ಇದರಿಂದ ಆಚೆ ಹೋದರೆ ಈ ಸ್ಯಾರಿ ತುಂಬಾ ಕಾಮನ್, ಎಲ್ಲರೂ ಡೈಲಿ ಇದನ್ನೇ ಹಾಕೊಳ್ತಾರೆ ಕೇರಳದಲ್ಲಿ. ಆಟೋಗೆ ಅವ್ರು ಫಸ್ಟ್ 150 ಏನೋ ಹೇಳಿದ್ರು, ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ಕೆ 130 ಇಸ್ಕೊಂಡ್ರು. ನೋಡಿ, ಇದೆ ಶ್ರೀ ಜನಾರ್ದನ ಸ್ವಾಮಿ ಟೆಂಪಲ್. ಎಲ್ಲ ದೇವಸ್ಥಾನಗಳಿಗೂ ಅದರದ್ದೇ ಆದ ನಂಬಿಕೆಗಳಿರುತ್ತೆ, ಹಾಗೆ ಅದರದ್ದೇ ಆದ ಇತಿಹಾಸ ಇರುತ್ತೆ. ಈ ದೇವಸ್ಥಾನ ಸುಮಾರು 2000 ವರ್ಷ ಹಳೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರಧಾನ ದೇವರು ಬಂದ್ಬಿಟ್ಟು ಜನಾರ್ದನ ಸ್ವಾಮಿ. ಇಲ್ಲಿ ಸಹಸ್ರಾರು ವರ್ಷಗಳ ಹಿಂದೆನೆ ದೇವಸ್ಥಾನ ಇತ್ತಂತೆ. ಆದ್ರೆ ಹಲವು ಶತಮಾನಗಳ ಹಿಂದೆ ಆ ಕಾಲದ ಪಾಂಡ್ಯ ರಾಜ ಪ್ರೇತವಾತನ ಪ್ರಭಾವಕ್ಕೆ ಒಳಗಾಗಿದ್ದಂತೆ. ಅವನು ತೀರ್ಥಯಾತ್ರೆಗೆ ಹೋದ, ಆದ್ರೆ ಎಲ್ಲಿಯೂ ಅದು ಸರಿ ಹೋಗ್ಲಿಲ್ವಂತೆ. ಅವನ ಆನಂತರ ಈಗಿನ ವರ್ಕಲಕ್ಕೆ ಬಂದ್ಬಿಟ್ಟು ಈ ದೇವಸ್ಥಾನ ನೋಡಿ ಪ್ರಾರ್ಥಿಸ್ಕೊಂಡಂತೆ ಈ ದೇವಸ್ಥಾನನ ಮರು ನಿರ್ಮಾಣ ಮಾಡೋದಾಗಿ. ಆ ದಿನ ಅವನಿಗೆ ಒಂದು ಕನಸು ಕೂಡ ಬೀಳತ್ತೆ. ಆ ಕನಸಲ್ಲಿ ಏನಪ್ಪ ಇತ್ತ ಅಂದರೆ, ನೀನು ಸಮುದ್ರ ತೀರಕ್ಕೆ ಹೋಗಿ ಆ ಸಮುದ್ರ ತೀರದಲ್ಲಿ ಒಂದು ಹೂವಿನ ರಾಶಿ ನೀರಲ್ಲಿ ತೇಲ್ತಾ ಇರುತ್ತೆ. ಆ ರಾಶಿಯಲ್ಲಿ ವಿಗ್ರಹ ಸಿಗತ್ತೆ ನಿನಗೆ. ಆ ವಿಗ್ರಹಕ್ಕೆ ಬಲಗೈ ಇರಲ್ಲ. ನೀನು ಆ ವಿಗ್ರಹಕ್ಕೆ ಬಲಗೈ ಬಂಗಾರದಲ್ಲಿ ಮಾಡಿ ಅಲ್ಲಿ ನೀನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಥರ ಕನಸು ಬೀಳತ್ತೆ. ಈ ಪ್ರಕಾರ ಅವನು ಹಾಗೆ ಪ್ರತಿಷ್ಠಾಪನೆ ಮಾಡ್ತಾನೆ. ಈ ದೇವಸ್ಥಾನದ ಪ್ರಧಾನ ದೇವರಾದ ಜನಾರ್ದನ ಸ್ವಾಮಿ ವಿಗ್ರಹ ಉತ್ತರದತ್ತ ನಿಂತು ಪೂರ್ವ ದಿಕ್ಕಿಗೆ ತಿರುಗಿದೆ. ವಿಗ್ರಹದ ಬಲಗೈಯು ಅಚಮನ ಮಾಡ್ತಾ ಇದೆ. ಇಲ್ಲಿನವರ ನಂಬಿಕೆ ಪ್ರಕಾರ ಆ ಬಲಗೈ ದೊಡ್ಡದಾಗ್ತಾ ಇದೆ, ಹಾಗೆ ಕೈ ಯಾವಾಗ ಅವನ ಬಾಯಿ ಹತ್ರ ಹೋಗಿ ತಲುಪುತ್ತೋ ಅದು ಕಲಿಯುಗದ ಅಂತ್ಯ ಅಂತ. ಇಲ್ಲಿ ಜನಾರ್ದನ ಸ್ವಾಮಿ ಅಲ್ಲದೆ ಬೇರೆ ದೇವರ ಸಣ್ಣ ಗುಡಿಗಳು ಕೂಡ ಇದೆ. ನೋಡಿ, ಇದು ಗಣಪತಿದು ದೇವಸ್ಥಾನ. ಇಲ್ಲಿ ಆಕ್ಚುಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಈ ಥರ ಹಾಕ್ತಾ ಇದ್ರು, ಕನ್ನಡದಲ್ಲೂ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಗಣಪತಿಗೆ ತೆಂಗಿನಕಾಯಿ ಹಾಗೆ ಮತ್ತೆ ಕರಿಬೇವಿನ ಹಣ್ಣುಗಳನ್ನ ಅರ್ಪಿಸಬೇಕು ಅನ್ನೋ ಥರ ಇತ್ತು ಆ್ಯಕ್ಚುಲಿ ಅಲ್ಲಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ಕರಿಬೇವಿನ ಹಣ್ಣನ್ನು ನೋಡಿದ್ದೀರಾ, ಅದು ಯಾವ ಕಲರ್ ಇರುತ್ತೆ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನಕ್ಕೆ ಗೊತ್ತು ಅಂತ. ಇಲ್ಲಿ ಇನ್ನೊಂದು ಕತೆ ಕೂಡ ಇದೆ. ಏನಪ್ಪಾ ಅಂದರೆ, ಒಂದು ಡಚ್ ಹಡಗು ಈ ದಾರಿಯಲ್ಲಿ ಹೋಗ್ತಾ ಇತ್ತಂತೆ. ಅದು ಸಡನ್ನಾಗಿ ಸ್ಟಾಪ್ ಆಯ್ತಂತೆ. ಅದಾದ್ಮೇಲೆ ಅಲ್ಲಿನವ್ರು ಹೇಳಿದ್ರಂತೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ಗಂಟೆ ಕಟ್ಟಲಿಕ್ಕೆ. ಆ ಹಡಗಿನ ಕ್ಯಾಪ್ಟನ್ ಬಂದ್ಬಿಟ್ಟು ಗಂಟೆ ಕಟ್ಟಿದ್ರಂತೆ. ಇಲ್ಲಿ ಗಂಟೆ ಕಟ್ತಿದ್ದಂಗೆ ಹಡಗು ಮೂವ್ ಆಯ್ತಂತೆ. ಪೀಟರ್ ವಾನ್ ಬೆಲ್ಸನ್ ಮತ್ತೆ ಮೈಕಲ್ ಎವರಾಲ್ಡ್ ಅಂತೆ ಅವ್ರ ಹೆಸರು, ಕ್ಯಾಪ್ಟನ್ ಮತ್ತೆ ಅವ್ರದ್ದು ಅಸಿಸ್ಟೆಂಟ್ದು. ಅವ್ರ ನೇಮಿಂದ ಗಂಟೆಗಳು ಇನ್ನೂ ಇದೆಯಂತೆ ದೇವಸ್ಥಾನದಲ್ಲಿ. ನಿಮಗೆ ನಾ ಅವಾಗ ಹೇಳ್ದಾಗೆ ನಾವು ಆಟೋದಲ್ಲಿ ಮೇಲ್ಗಡೆನೆ ಡ್ರಾಪ್ ಮಾಡಿಸ್ಕೊಂಡಿದ್ವಿ, ಅಂದರೆ ಎಲ್ಲಿ ದೇವಸ್ಥಾನ ಇದೆಯೋ ಅಲ್ಲೇ. ಕೆಳಗಡೆ ಆ್ಯಕ್ಚುಲಿ ಕಲ್ಯಾಣಿ ಇದೆ, ಇಲ್ಲಿ ಮೆಟ್ಲುಗಳಿದೆ, ಇಲ್ಲಿಂದ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಇವಾಗ ನಾವು ದೇವಸ್ಥಾನದಿಂದ ಕೆಳಗಡೆ ಕಲ್ಯಾಣಿಗೆ ಹೋಗ್ತಾ ಇದ್ದೀವಿ ಮೆಟ್ಲು ಇಳ್ಕೊಂಡು. ನಾವು ಅಂದ್ಕೊಂಡ್ವಿ ತುಂಬಾನೇ ದೂರ ಇದೆ, ತುಂಬಾನೇ ಮೆಟ್ಲುಗಳು ಹತ್ಬೇಕು ಅಂತ, ಆದರೆ ತುಂಬಾ ಕಡಿಮೆ ಮೆಟ್ಲುಗಳಿತ್ತು. ನಾವು ಈಸಿಯಾಗಿ ಇಲ್ಲಿ ಕೆಳಗಡೆ ಬಂದ್ವಿ. ಹಾಗೆ ನಾ ಇನ್ನೊಂದು ಹೇಳೋದು ಮರ್ತೆ, ನಮ್ಮ ಸೈಡೆಲ್ಲ ಹೆಚ್ಚಿನ ಕುಂಕುಮನ ಕೊಡ್ತಾರೆ ದೇವಸ್ಥಾನದಲ್ಲಿ. ಇಲ್ಲಿ ಗಂಧನ ಕೊಟ್ಟರು, ನಾವೆಲ್ಲ ಗಂಧ ಹಚ್ಕೊಂಡು ಹೂ ತಗೊಂಡ್ವಿ.
ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬರೋರು ತುಂಬ ಟ್ರೆಡಿಷ್ನಲ್ ಆಗಿ ಬಟ್ಟೆ ಹಾಕೊಂಡು ಬರಬೇಕು. ಅಂದರೆ ಈ ಜೀನ್ಸ್ ಪ್ಯಾಂಟ್ ಅಥವಾ ಮಾಡರ್ನ್ ಆಗಿ ಹುಡುಗಿರೆಲ್ಲ ಬಟ್ಟೆ ಹಾಕೊಂಡ್ರೆ ಇಲ್ಲಿ ಅಲೋ ಮಾಡಲ್ಲ. ನಮಗೆ ಈ ಕಲ್ಯಾಣಿಗೆ ಬಂದ ಮೇಲೆ ಒಂಥರ ಖುಷಿ ಆಯಿತು, ಒಂಥರ ನೆಮ್ಮದಿ ಸಿಕ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆದರೆ ಇಲ್ಲಿ ನೀರು ಅಷ್ಟೇನು ಕ್ಲಿಯರ್ ಆಗಿರಲಿಲ್ಲ. ನಾವಿಲ್ಲಿ ನೀರೆಲ್ಲ ಏನು ಮುಟ್ಲಿಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಜನ ಆ ಸೈಡಲ್ಲಿ ಬಟ್ಟೆ ಕೂಡ ತೊಳಿತಾ ಇದ್ರು ಇದೇ ನೀರಲ್ಲಿ. ನನಗೆ ನನ್ನ ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು. ನಾವಿಲ್ಲಿ ಕಲ್ಯಾಣಿ ಹತ್ರ ಫೋಟೋಸು ವಿಡಿಯೋಸು ಎಲ್ಲ ತೊಗೊಳ್ತಾ ಇದ್ದೀವಿ. ಇಲ್ಲಿ ಕೆಳಗಡೆಯಿಂದಾನೇ ಆ್ಯಕ್ಚುಲಿ ಎಕ್ಸಿಟ್ ಇತ್ತು. ಸೊ ನಾವು ಇಲ್ಲಿಂದಾನೇ ಆಚೆ ಹೋದ್ವಿ. ನನ್ನ ಸ್ವಲ್ಪ ಜನ ಫ್ರೆಂಡ್ಸ್ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಅವ್ರ ರೂಮಲ್ಲೇ ಇದ್ದರು. ಅವರು ಕೂಡ ಇವಾಗ ಜಾಯಿನ್ ಆದರು. ನೋಡಿ ಫ್ರೆಂಡ್ಸ್, ಕೇರಳದಲ್ಲಿರುವ ಬಸ್ಗಳು. ನಾವು ಅಂದ್ಕೊಂಡ್ವಿ ನಾವು ಇಲ್ಲೇ ಸುತ್ತಾಡೋಕ್ಕೆ ಆಟೋಗೆ ಪೇ ಮಾಡೋಕ್ಕಾಗಲ್ಲ ಜಾಸ್ತಿ, ಅದಕ್ಕೋಸ್ಕರ ಬೈಕ್ ರೆಂಟ್ ಮಾಡೋಣ ಅಂತ. ನಾವು ಹಾಗೆ ಸುತ್ತಾಡ್ತಾ ಇರಬೇಕಾದ್ರೆ ನಮಗೆ ಸಿಕ್ಕಿದ್ದು ಇದು ಸೇನ್ ಆಟೋ ಏಜೆನ್ಸಿ ಅಂತ. ಇವರು ಬೈಕ್, ಸ್ಕೂಟಿ ಹಾಗೆ ಕಾರ್ನ ಕೂಡ ರೆಂಟ್ಗೆ ಕೊಡ್ತಾರೆ. ನೀವು ಹಳೆ ಸ್ಕೂಟಿ ತೊಗೊಂಡ್ರೆ ಒನ್ ಡೇಗೆ 500, ನಿಮಗೆ ಹೊಸ ಸ್ಕೂಟಿ ಆದರೆ 650 ಚಾರ್ಜ್ ಮಾಡ್ತಾರೆ. ನಾವು ಬೈಕ್ ಮತ್ತು ಕಾರ್ ಪ್ರೈಸಸ್ ಕೇಳಲಿಕ್ಕೆ ಹೋಗಲಿಲ್ಲ. ನೀವು ಇನ್ ಕೇಸ್ ವರ್ಕೆಲ್ಲ ಹೋಗ್ತಾ ಇದ್ರೆ ನೀವು ಇಲ್ಲಿಗೆ ಹೋಗ್ಬೋದು. ನಾನು ಅವ್ರ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇಲಿ ಹಾಕಿದ್ದೀನಿ. ನಿಮ್ದು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ 2000 ರುಪೀಸ್ ಸೇಫ್ಟಿ ಡೆಪಾಸಿಟ್ ತರ ಇಲ್ಲಿ ಇಸ್ಕೋತಾರೆ. ನಾವಿಲ್ಲಿ 2 ಹಳೆ ಸ್ಕೂಟಿನೇ ತಗೊಂಡ್ವಿ. ಅವ್ರೇನ್ ಜಾಸ್ತಿ ಪೆಟ್ರೋಲ್ ಇಟ್ಟು ಕೊಟ್ಟಿರಲ್ಲ ಗಾಡಿನ, ಜಸ್ಟ್ ಸಿಟಿಗೆ ರೀಚ್ ಆಗೋಷ್ಟು ಹಾಕಿ ಕೊಟ್ಟಿರ್ತಾರೆ. ನಾವಿಲ್ಲಿ ಬಂದು ಫ್ಯೂಲ್ ಹಾಕ್ಸ್ಕೊಂಡ್ವಿ. ಹಂಗೆ ಇಲ್ಲಿ ಟ್ರೈನ್ ಪಾಸ್ ಆಗ್ತಾ ಇದೆ, ನಾನು ಅದನ್ನ ನೋಡ್ತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಕೂಟಿ ತೊಗೊಂಡು ಎಲ್ಲ ಫ್ಯೂಲ್ ಎಲ್ಲ ಹಾಕ್ಸೋಷ್ಟರಲ್ಲಿ ಇವಾಗ ಟೈಮ್ 9 ಕಾಲಾಗಿದೆ. ನಾವು ಇನ್ನೂ ತಿಂಡಿ ತಿಂದಿಲ್ಲ. ಸೊ ಅದಕ್ಕೆ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಇಲ್ಲೇನೋ ಬರೆದಿದ್ದಾರೆ, ಅರ್ಥ ಆದರೆ ನನಗೂ ಹೇಳಿ. ನಮಗೆ ಪ್ರಾಪರ್ ಕೇರಳ ಬ್ರೇಕ್ಫಾಸ್ಟ್ ತಿನ್ನಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಸಣ್ಣ ಹೋಟೆಲ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಇಲ್ಲಿದ್ದಿದ್ದು ನಮಗೆ 3 ಆಪ್ಷನ್: ಅಪ್ಪಂ, ಇದಿಯಪ್ಪಂ ಹಾಗೆ ಪರೋಟ. ನಾವು ಅಪ್ಪಂ ಮತ್ತೆ ಇದಿಯಪ್ಪಂ ತಗೊಂಡ್ವಿ. ಇದು ಕಡಲಕರಿ ಮತ್ತೆ ಮೊಟ್ಟೆ ಕರಿ ಅಂತ. ಕಡಲಕರಿ ಅಂದರೆ ಕಡಲೆಕಾಳಿಂದು ಸಾಂಬಾರ್ ಥರ, ಸಾಗು ಥರ ಇತ್ತು. ಇವ್ರು ಎಲ್ಲರಿಗೂ ಒಂದೊಂದು ವಡೆ ಕೂಡ ಹಾಕಿದ್ರು. ಈ ಬೋರ್ಡಲ್ಲಿ ಇರೋದು ಆಬ್ವಿಯಸ್ಲಿ ನಂಗೆ ಓದಕ್ಕಾಗಲ್ಲ. ನಾನು ಅವ್ರಿಗೆ ಕೇಳಿದೆ, ಅವ್ರು ಹೇಳಿದ್ರು ಈ ಹೋಟೆಲ್ ನೇಮ್ ಬಂದ್ಬಿಟ್ಟು ಕಾರ್ತಿಕೇಯ ಅಂತೆ. ನಾವೆಲ್ಲರೂ ಇಲ್ಲಿ ಶೇರ್ ಮಾಡ್ಕೊಂಡೇ ತಿಂದ್ವಿ. ಸೊ ಪರ್ ಪರ್ಸನ್ಗೆ ಇಲ್ಲಿ 70 ರುಪೀಸ್ ಬಿಲ್ ಆಯಿತು. ನಾವಿವಾಗ ವಾಪಸ್ ಸ್ಟೇಗೆ ಹೋಗ್ತಾ ಇದ್ದೀವಿ. ನಾವು ಸ್ಟೇಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮಾತಾಡಿ ಮಲ್ಗಿ ಎದ್ದೇಳೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ಈ ಡ್ರೆಸ್ ನನಗೆ ಹೇಗೆ ಕಾಣಿಸ್ತಾ ಇದೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಇಲ್ಲಿ ನಿನ್ನೆ ಮಳೆ ಬಂದಿದ್ರಿಂದ ಬಿಸಿಲೇನಿಲ್ಲ ಜಾಸ್ತಿ, ವೆದರ್ ಚೆನ್ನಾಗೇ ಇದೆ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ವಿ ಊಟಕ್ಕೆ. ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಇದೇನು ನಂದು ಹೊಸ ಡ್ರೆಸ್ ಅಲ್ಲ, ಬರ್ಡೇ ಡ್ರೆಸ್ ಏನಲ್ಲ. ಇದು ನಾನು ಮುಂಚೆ ಒಂದ್ಸತಿ ಹಾಕಿದ್ದೆ, ಈ ಸೆಕೆಂಡ್ ಟೈಮ್ ನಾನು ಹಾಕ್ತಾ ಇರೋದು. ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಥರ ರೆಡಿಯಾಗಿ ಅಲ್ಲಿ ಮೇಲಿಂದ ಕೆಳಗಿಳ್ದು ಕ್ಲಿಫ್ ಹತ್ತೋ ಅಷ್ಟರಲ್ಲಿ ನನಗಂತೂ ಬೆವರೇ ಬರ್ತಾ ಇದೆ. ನಿನ್ನೆ ಮಳೆ ಬಂದಿದ್ದರಿಂದ ನಾವಿವತ್ತು ಸೇವ್ ಆಗಿದ್ದೀವಿ. ಇಲ್ಲಾಂದರೆ ತುಂಬ ಬಿಸಿಲಿರ್ತಾ ಇತ್ತು, ತುಂಬ ಶೆಕೆ ಆಗ್ತಾ ಇತ್ತು. ಹಾಗೇನು ಆಗ್ತಾ ಇಲ್ಲ, ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಅಂದರೆ ಒಂಥರ ಕ್ಲೌಡಿ ಇದೆ ವೆದರ್, ನೀವು ನೋಡ್ಬೋದು. ಫಸ್ಟ್ ನಾವು ಸ್ಕೂಟಿ ಏನು ಬೇಡ, ನಡ್ಕೊಂಡೇ ಹೋಗೋಣ ಇಲ್ಲೇ ಎಲ್ಲಾದರೂ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಹತ್ರದಲ್ಲಿ ಯಾವುದೂ ಇಲ್ಲ, ಕ್ಲಿಫಲ್ಲಿ ಅಷ್ಟೇ ಇರೋದು. ಅದಕ್ಕೋಸ್ಕರ ಸ್ಕೂಟಿಯಲ್ಲೇ ಇವಾಗ ಹೋಗ್ತೀವಿ. ನಾವು ರೂಮಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾ ಈ ಥರ ಯಾವ ಹೋಟೆಲ್ ಚೆನ್ನಾಗಿದೆ, ಎಲ್ಲಿ ಫುಡ್ ಚೆನ್ನಾಗಿದೆ, ರಿವ್ಯೂಸ್ ಎಲ್ಲಿ ಚೆನ್ನಾಗಿದೆ ಅಂತ ನೋಡ್ತಾ ಇರ್ತೀವಿ. ಸೊ ಹಾಗೆ ನೋಡಿಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಒಂದು ಹೋಟೆಲ್ ಡಿಸೈಡ್ ಮಾಡಿದ್ವಿ, ಕೆಫೆ ಮೋಹನ್ಸ್ ಅಂತ. ತುಂಬಾನೇ ರಿವ್ಯೂಸ್ ಇತ್ತು. ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಮ್ಯಾಪ್ ಹಾಕೊಂಡು ಹೋಗೋಣ ಅಂತ ಹೋದ್ವಿ. ಆಯಿತಾ, ಹೋದರೆ ಅದು ಎಲ್ಲೋ ಯಾವ ರೋಡು, ಯಾವ್ಯಾವುದೋ ರೋಡಿಗೆ ಕರ್ಕೊಂಡು ಹೋಯ್ತು. ನೋಡ್ತಾ ಇದ್ದೀವಿ, ಏನೂ ಸಿಗ್ತಾ ಇಲ್ಲ, ಅದು ಬೋರ್ಡೇ ಸಿಗ್ತಾ ಇಲ್ಲ. ಮ್ಯಾಪ್ಸ್ ಇನ್ ಕೇರಳ ನೋಡ್ತಾ ಇರ್ಬೋದು, ಅದೆಲ್ಲೋ ಕರ್ಕೊಂಡು ಹೋಗಿತ್ತು ಮ್ಯಾಪ್ ನೋಡ್ಕೊಂಡು ಹೋದರೆ. ಸೊ ಹಾಗೆ ಇನ್ನೇನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ನಾವು ಈ ಕಡೆ ಸಿಟಿ ಕಡೆ ಹೋಗ್ತಾ ಇದ್ದೀವಿ. ಸಿಕ್ಕಿದ ರೆಸ್ಟೋರೆಂಟಿಗೆ ಹೋಗೋಣ ಅಂತ. ನೋಡಿ ಇಲ್ಲೊಂದು ಬಸ್ ಬರ್ತಾ ಇದೆ, ಹೆಂಗಿದೆ ಅಂತ. ಭಗವಾನ್ ಬಸ್, ಯೆಲ್ಲೋ ಕಲರ್ ಇದೆ. ನಾವು ಸ್ಕೂಟಿ ರೆಂಟ್ ತೊಗೊಂಡಿದ್ದು ತುಂಬಾ ಹೆಲ್ಪ್ ಆಯಿತು. ಸೈಕಲೆಲ್ಲ ಆ್ಯಕ್ಚುಲಿ ನಮ್ಮದು ಸ್ಟೇ ಎಲ್ಲ ಸಿಗ್ತಾಯಿತ್ತು, ಅವರೇ ಕೊಡ್ತಾರೆ. 300 ರುಪೀಸ್ ಪರ್ ಡೇ ಸೈಕಲ್ ನೀವು ತೊಗೊಳೋದಾದರೆ. ಸ್ಕೂಟಿ ಆದರೆ ಸ್ವಲ್ಪ ಬೇರೆ ಕಡೆ ಕೇಳಿ ತೊಗೋಬೇಕು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಜಾಸ್ತಿ ವರ್ಕಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಅಂದರೆ ತುಂಬ ಪ್ಲೇಸಸ್ಗೂ ಹೋಗ್ಬೋದು. ಜಟಾಯು ಇದೆ, ಜಟಾಯು ಸೆಂಟರ್ ಇದೆ, ಹಾಗೆ ಮುಂಡ್ರು ಐಲ್ಯಾಂಡ್ ಕೂಡ ಇದೆ. ಅಲ್ಲಿಗೂ ಕೂಡ ನೀವು ಹೋಗ್ಬೋದು. ನಾವು ಹೋಗಲಿಲ್ಲ. ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ಚಿಮ್ನಿ ಅಂತ. ಇದು ಸೀ ಫುಡ್ಗೆ ಫೇಮಸ್. ಆ್ಯಕ್ಚುಲಿ ನಾವು ನಿನ್ನೆ ಮಧ್ಯಾಹ್ನ ಈ ಹೋಟೆಲಿಂದನೇ ಆರ್ಡರ್ ಮಾಡಿದ್ದು, ಪರೋಟ ಮತ್ತು ಚಿಕನ್ ಕರಿ. ಸೊ ಇವಾಗ ಅದೇ ಹೋಟೆಲ್ಗೆ ಬಂದಿದ್ದೀವಿ. ಸೆಕೆಂಡ್ ಟೈಮ್ ಆ್ಯಕ್ಚುಲಿ ನಾವು ಈ ಫುಡ್ ತಿಂತಾ ಇರೋದು. ವರ್ಕಲದಲ್ಲಿ ಈ ಹೋಟೆಲ್ ತುಂಬಾ ಫೇಮಸ್ ಅನಿಸುತ್ತೆ, ಬಿಕಾಸ್ ತುಂಬಾ ಬ್ಯುಸಿ ಇತ್ತು. ಅಂದರೆ ತುಂಬ ವೆಯ್ಟ್ ಮಾಡಿದ್ವಿ ನಾವು ಆರ್ಡರ್ ಮಾಡಿ. ಈ ಹೋಟೆಲಲ್ಲಿ ಟೂರಿಸ್ಟ್ ಅಲ್ಲದೆ ತುಂಬ ಲೋಕಲ್ ಅವರು ತುಂಬ ಜನ ಇದ್ದರು, ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಎಲ್ಲರೂ ಅವ್ರು ಕೂಡ ಬಂದಿದ್ರು. ಸೊ ಅದರಲ್ಲೇ ನಾವು ಅಂದ್ಕೊಂಡ್ವಿ ತುಂಬ ಫೇಮಸ್ ಇರಬೇಕಿದು ಅಂತ. ಆಮೇಲೆ ಈ ಹೋಟೆಲ್ದು ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ನಾವು ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ 2:30 ಹೋಗ್ಬಿಟ್ಟಿತ್ತು. ನೋಡಿ ಇಲ್ಲಿನ ಮೆನು. ಇಲ್ಲಿ ಆ್ಯಕ್ಚುಲಿ ಫಿಶ್ ತಾಲಿ ಎಲ್ಲ ಸರ್ವ್ ಮಾಡ್ತಾರೆ. ನಿನ್ನೆ ಕೂಡ ತಾಲಿ ಮಿಸ್ ಮಾಡ್ಕೊಂಡ್ವಿ. ಇವರು ಅದೇ ಹೇಳಿದರು, ಬೇಗ ಬಂದರೆ ಮಾತ್ರ ತಾಲಿ ಸಿಗುತ್ತೆ ಅಂತ.
ನಾವು ಬಂದಿದ್ದು ಲೇಟ್ ಆಗಿತ್ತು, ಸೊ ನಮಗೆ ಫಿಶ್ ಥಾಲಿ ಕ್ಯಾನ್ಸಲ್ ಇವತ್ತು ಕೂಡ. ಓಕೆ, ಥಾಲಿ ಅಂತೂ ಇಲ್ಲ, ಅಟ್ಲೀಸ್ಟ್ ಮಲಬಾರ್ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಕೇಳಿದ್ವಿ. ಅದು ನೋಡೋಕ್ಕೂ ಖಾಲಿಯಾಗಿತ್ತು. ಸೊ ಇದೇನೋ ಹೈದ್ರಾಬಾದಿ ಬಿರಿಯಾನಿ ಇದೆ ಅಂತ ಅಂದರು. ಸೊ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಹಾಗೆ ಪರೋಟ ಮತ್ತು ಫಿಶ್ ಮೋಲಿ ಅಂತ. ಫಿಶ್ ಮೋಲಿ ಅಂದರೆ ನಾವು ಫಿಶ್ನ ಸೆಲೆಕ್ಟ್ ಮಾಡಬೇಕು, ಯಾವ ಫಿಶ್ ಬೇಕಂತ. ನಾವು ಸೀರ್ ಫಿಶ್ನ ಸೆಲೆಕ್ಟ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಿಶ್ ಎಲ್ಲ ಸಾಕಿದ್ದಾರೆ. ಇದೇನು ಫುಡ್ ಪರ್ಪಸಿಗಲ್ಲ, ಫುಡ್ಗೇನು ಯೂಸ್ ಮಾಡಲ್ಲ ಇದನ್ನು, ಜಸ್ಟ್ ಅವ್ರು ಸಾಕಿದ್ದಾರೆ. ಒಂದು ಅರ್ಧ ಗಂಟೆ ಕಾದ್ಮೇಲೆ ನಮಗೆ ಫುಡ್ ಬಂತು. ಫಸ್ಟ್ ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಕೊಟ್ಟರು, ಅವರೇ ಎಲ್ರಿಗೂ ಸರ್ವ್ ಮಾಡಿದ್ರು. ಬಿರಿಯಾನಿ ಆದಮೇಲೆ ಪರೋಟ ಮತ್ತು ಫಿಶ್ ಮೌಲಿ ತಂದು ಕೊಟ್ಟರು. ಈ ಫಿಶ್ ಕರಿ ತುಂಬಾ ಕ್ರೀಮಿ ಹಾಗೆ ರಿಚ್ ಆಗಿತ್ತು, ನಂಗೆ ಸ್ವಲ್ಪ ಹೆವಿ ಅನಿಸ್ತು. ಹಾಗೆ ಫಿಶ್ ಕರಿಯಲ್ಲಿ ನಿಮಗೆ ಒಂದು 4 to 5 ಪೀಸಸ್ ಸಿಗುತ್ತೆ. ಆರಾಮಾಗಿ 4 ರಿಂದ 5 ಜನ ಇದನ್ನು ತಿನ್ಬೋದು ಪರೋಟ ಜೊತೆ. ನಾವಿಲ್ಲಿಂದ ಫಸ್ಟ್ ರೂಮಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಮತ್ತೆ ರೂಮಿಗೆ ಹೋದರೆ ನಾವು ತಿಂದಿದ್ದೀವಿ ಚೆನ್ನಾಗಿ, ಹಾಗೆ ಮಲ್ಕೊಬಿಡ್ತೀವಿ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಈಗ ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಆ್ಯಕ್ಚುಲಿ ಇಲ್ಲಿ ಗಾಡಿನ ಪಾರ್ಕ್ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಈ ಕಡೆ ರೈಟ್ ಸೈಡ್ ಕಾಣಿಸ್ತಾ ಇರೋ ರೋಡಲ್ಲಿ ತೊಗೊಂಡು ಹೋಗ್ಬೋದು. ನಾವು ಇಲ್ಲೇ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ವಿ. ಇಲ್ಲಿ ಒಂದು ಸಣ್ಣ ರೋಡ್ ಇದೆ, ಆ ಕಡೆ ರಾಕ್ಸ್ ಎಲ್ಲ ಇದೆ, ಅಲ್ಲಿ ಹೋಗ್ಬೋದು, ಅಲ್ಲಿ ಫೋಟೋ ಎಲ್ಲ ತೊಗೋಬೋದು, ಹಾಗೆ ಅಲ್ಲಿ ಕುತ್ಕೋಬೋದು. ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ನೋಡಿ, ಅವರೆಲ್ಲ ಅಲ್ಲಿ ಕುತ್ಕೊಂಡಿದ್ದಾರೆ, ಬಟ್ ನಾವು ತೀರಾ ಅಷ್ಟೇ ಹತ್ರ ಏನು ಕುತ್ಕೊಳ್ಳೋಕೆ ಹೋಗಲಿಲ್ಲ. ವೆದರ್ ತುಂಬಾ ಚೆನ್ನಾಗಿತ್ತು. ಹಾಗೆ ಬೀಚಲ್ಲಿ ನಮಗೆ ಮಧ್ಯಾಹ್ನ ಬಂದಿದ್ದೀವಂತ ಅನ್ನಿಸ್ತಾನೆ ಇರಲಿಲ್ಲ, ಒಳ್ಳೆ ಈವ್ನಿಂಗ್ ಬಂದಿರೋ ಫೀಲ್ ಇತ್ತು. ನಾನು ಇಲ್ಲೇ ಕಲ್ ಮೇಲೆ ಕುತ್ಕೊಂಡು ಸಮುದ್ರನ ನೋಡ್ತಾ ಇದ್ದೀನಿ. ಇಲ್ಲಿ ಕುತ್ಕೊಂಡಷ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅನಿಸ್ತಾ ಇತ್ತು ನನಗೆ, ಯಾಕಂದರೆ ಅಷ್ಟು ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ನಂಗೆ ಬೀಚ್ ಅಂದರೆ ತುಂಬಾ ಇಷ್ಟ. ಬಟ್ ನಾವು ನಿನ್ನೆ ನೋಡಿದ್ವಲ್ಲ ಅಲ್ಲಿ ವರ್ಕಲ ಬೀಚ್, ಅಲ್ಲಿ ತುಂಬಾ ಜನ ಇರ್ತಾರೆ ಆ ಕ್ಲಿಫಲ್ಲಿ ಹತ್ರ ಇರೋ ಬೀಚು. ಇಲ್ಲಿ ತುಂಬ ಕಡಿಮೆ ಜನ ಇದ್ದರು ಈ ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ. ಮತ್ತು ಈ ಬೀಚ್ ತುಂಬ ಸ್ಟೀಪ್ ಇದೆ, ಅಂದರೆ ತುಂಬ ಜೋರಾಗಿರೋ ಅಲೆಗಳು ಕೂಡ ಬರುತ್ತೆ ಇಲ್ಲಿ, ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನೋಡಿ, ಈ ನೇಚರ್ ನೋಡ್ತಾ ಎಷ್ಟು ಖುಷಿ ಆಗುತ್ತಲ್ಲ. ನನಗಿದು ನೋಡ್ತಾ ನನ್ನ ಕಣ್ಣಿನ ಸೈಟೆಲ್ಲ ಕಡಿಮೆ ಆಗ್ತಿದೆಯೇನಪ್ಪ, ಎಲ್ಲ ಕಣ್ಣೆಲ್ಲ ಸರಿ ಹೋಗ್ತಿದೆಯೇನಪ್ಪ ಅನಿಸ್ತಾ ಇತ್ತು. ನಾವು ಈ ಕಡೆ ರೈಟ್ ಸೈಡಲ್ಲಿ ಅವಾಗ ರೋಡ್ ಕಾಣಿಸ್ತಾ ಇತ್ತಲ್ಲ, ಸೊ ಇವಾಗ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ನಡ್ಕೊಂಡು ಹೋದರೆ ನಾವು ಅಲ್ಲಿ ಬೀಚ್ ಹತ್ರನೇ ಹೋಗ್ಬೋದು. ಇಲ್ಲಿ ರಾಕ್ಸ್ ಇದೆ ಅಲ್ಲ, ಸೊ ಅಲ್ಲಿ ರಾಕ್ಸ್ ಎಲ್ಲ ಇಲ್ಲ, ನಾವು ಬೀಚಿಗೆ ಹೋಗ್ಬೋದು. ತೆಂಗಿನ ಮರಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ತಿಳ್ಕೊಳಕ್ಕೆ ನಾ ಕೇಳಕ್ಕೆ ಬರಬೇಕಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ಪಕ್ಕದಲ್ಲಿ ಸಮುದ್ರ, ಮೇಲೆ ಆಕಾಶ. ವಾವ್, ನನಗಂತೂ ಇಲ್ಲಿ ನಡ್ಕೊಂಡು ಹೋಗ್ತಾ ತುಂಬ ಖುಷಿ ಆಯಿತು. ಬಿಕಾಸ್ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ನಾ ಆಗಲೇ ಹೇಳ್ದಂಗೆ ಟೈಮ್ ಬಂದ್ಬಿಟ್ಟು 3:45 4 ಗಂಟೆ ಆಗಿದೆ, ಬಟ್ ಬಿಸಿಲೆಲ್ಲ ಏನೂ ಇಲ್ಲ, ಚೆನ್ನಾಗಿದೆ ವೆದರು. ಒಂಥರ 7 ಗಂಟೆ 6:30 ಇರೋ ಥರ ವೆದರ್ ಇದೆ. ಇದನ್ನೆಲ್ಲ ನೋಡ್ತಿದ್ದಂಗೆ ನಂಗೆ ಅನ್ನಿಸ್ತಾ ಇತ್ತು, ಕೇರಳಾಗ ಯಾಕೆ ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ ಅಂತ. ಕೇರಳದಲ್ಲಿ ತುಂಬಾ ಡಿಫ್ರೆಂಟ್ ಪ್ಲೇಸಸ್ ಇದೆ. ಮುನ್ನಾರ್ ಇದೆ, ವಯನಾಡ್ ಇದೆ, ಹಾಗೆ ವರ್ಕಲ ಇದೆ, ಸುಮಾರು ಪ್ಲೇಸಸ್ ಎಲ್ಲ ಇದೆ. ನೀವು ಎಲ್ಲ ಪ್ಲೇಸಸ್ನೂ ಒಂದೇ ಸತಿ ಕವರ್ ಮಾಡ್ತೀವಂದರೆ ಆಗಲ್ಲ. ನೀವು ಯಾವುದಾದ್ರು ಪರ್ಟಿಕ್ಯುಲರ್ ಒಂದು ಪ್ಲೇಸಿಗೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಬರ್ತಾ ಇರೋದು ಕೇರಳಗೆ. ಈ ಬೀಚ್ಗೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಹೆಸರಿದೆ. ನೋಡಿ, ಸ್ಯಾಂಡ್ ಕೂಡ ಬ್ಲ್ಯಾಕ್ ಇದೆ, ಯಾಕಂದರೆ ಇದರಲ್ಲಿ ಥೋರಿಯಂ ಆಕ್ಸೈಡ್ ಇರುತ್ತೆ. ಈ ಬೀಚ್ಗೆ ಆ್ಯಕ್ಚುಲಿ ರೇಡಿಯೋ ಆಕ್ಟಿವ್ ಬೀಚ್ ಅಂತಲೂ ಕರೀತಾರೆ. ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಆದರೆ DNA ಮುಟೇಷನ್ ಕೂಡ ಆಗುತ್ತೆ. ಇದು ರೇಡಿಯೋ ಆಕ್ಟಿವ್ ಬೀಚು. ಬಟ್ ಈ ಥರ 1-2 ಸಲ ಹೋದರೆ ಏನೂ ಆಗಲ್ಲ, ನೀವೇನು ವರಿ ಮಾಡೋದೇನು ಬೇಕಿಲ್ಲ. ನೋಡಿ, ಇಲ್ಲಿ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನನಗೊಂಥರ ಸ್ವರ್ಗದಲ್ಲಿ ಇರೋ ಥರ ಫೀಲ್ ಆಗ್ತಾ ಇದೆ. ನಾನು ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ. ನನಗೆ ಇಲ್ಲಿ ನಿಂತ್ಕೊಂಡು ಆ ನೀರು ನನ್ನ ಮೇಲೆ ಬೀಳ್ತಾ ನಂಗೆ ಅರ್ಧ ಸ್ನಾನ ಆಗಿತ್ತು ಆ್ಯಕ್ಚುಲಿ. ಬಟ್ ನಾನು ಫುಲ್ ನೆನೆಯೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನು ಆ ಥರ ಬೀಚಲ್ಲಿ ಆಟ ಆಡೋ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದಿರಲಿಲ್ಲ. ನಂಗೆ ಆ ಪ್ಲ್ಯಾನ್ ಇರಲಿಲ್ಲ ಇಲ್ಲಿ ಬರೋವಾಗ. ನೀವು ನೋಡ್ತಿರ್ಬೋದು, ಜಾಸ್ತಿ ಜನ ಏನಿಲ್ಲ. ಆ ಬೀಚಲ್ಲಾದರೆ ಫುಲ್ ಆಟ ಆಡೋಕ್ಕೂ ಬಿಡಲ್ಲ. ಆಮೇಲೆ ತುಂಬ ಅಂದರೆ ತುಂಬ ಜನ, ಇಲ್ಲಿ ತುಂಬ ಕಡಿಮೆ ಜನ, ಬಟ್ ಆದರೆ ಇಲ್ಲಿ ತುಂಬ ಸ್ಟೀಪ್ ಇದೆ. ನಾನು ಹೇಳಿದ್ನಲ್ಲ, ತುಂಬ ಹುಷಾರಾಗಿರ್ಬೇಕು ಇಲ್ಲಿ. ನಾನು ಬೀಚಲ್ಲಿ ಮುಂದೆ ಎಲ್ಲ ಹೋಗಲಿಲ್ಲ, ರಾಕ್ಸ್ ಮೇಲೆ ಅಷ್ಟೇ ಧೈರ್ಯ ಮಾಡಿ ನಿಂತ್ಕೊಂಡೆ. ರಾಕ್ಸ್ ಇರೋದು ಸ್ವಲ್ಪ ಸೇಫ್ಟಿ ಅಂತ ನಂಗೆ ಗೊತ್ತಿತ್ತು. ಅಂದರೆ ಅದು ನೋಡಿದ್ರೆ ಗೊತ್ತಾಗುತ್ತೆ, ಈ ಬೀಚ್ ಸ್ವಲ್ಪ ಆಳ ಇದೆ, ಅಂದರೆ ತುಂಬ ದೂರ ಹೋಗೋಕ್ಕಾಗಲ್ಲ.
ನಾನು ಸ್ಲಿಪ್ಪರಲ್ಲೇ ಬಿಟ್ಟು ಬೀಚಲ್ಲಿ ಆಡೋಣ ಅಂತ ಹೋದೆ. ನಾನು ಆಡಿದ್ದು ಅಂದರೆ ಈ ಥರ ಅಲೆ ಬಂದಾಗ ಓಡೋದು ಇದೇ ಥರ ಆಡಿದ್ದು ನಾನು. ಇನ್ನು ಮುಂದೇನು ಹೋಗಲಿಲ್ಲ. ಇವಾಗ ಬಿಸಿಲು ಜಾಸ್ತಿ ಆಗಿ ಅಲೆ ತುಂಬ ಹಿಂದೆ ಬರ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ನಾನು ಸ್ಲಿಪ್ಪರ್ ಅಲ್ಲೆಲ್ಲೋ ಬಿಟ್ಟಿದ್ದೆ. ಆ ಸ್ಲಿಪ್ಪರು ನೀರಲ್ಲಿ ತೇಳ್ಕೊಂಡು ಹೋಗ್ತಾ ಇದೆ. ಇವ್ರು ಯಾರೋ ಬಂದುಬಿಟ್ಟು ಕೊಟ್ಟರು. ನನಗಂತೂ ಫುಲ್ ಬೇಜಾರಾಯಿತು. ಅವ್ರಿಗೆ ಫುಲ್ ಥ್ಯಾಂಕ್ಸ್ ಹೇಳಿದೆ. ಅವ್ರು ನಂಗೆ ಮಲಯಾಳಮಲ್ಲೇ ಮಾತಾಡಿಸಿದ್ರು. ಆದರೆ ಅವರಿಗೆ ನಾನು ಕನ್ನಡದ ಅಂದರೆ ಇಂಗ್ಲೀಷಲ್ಲಿ ಹೇಳಿದ ಅರ್ಥ ಆಗಿಲ್ಲ. ಬಟ್ ಪಾಪ ಅವ್ರ ಕೈಯಲ್ಲೇ ಬಂದಿದ್ರು ನನ್ನ ಸ್ಲಿಪ್ಪರ್ಸ್ನ. ಆಂಟಿ ಪಾಪ ನಿಜ ತುಂಬ ಒಳ್ಳೆಯವರು. ನಾನು ಬರುವಾಗ ನೋಡಿದ್ರು ಅವ್ರು ನಂದೇ ಸ್ಲಿಪ್ಪರ್ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ಬಂದುಬಿಟ್ಟು ಕೊಟ್ಟರು ನನಗೆ. ಆಮೇಲೆ ನಾನು ಹೋಗೋ ತನಕ ಅವ್ರಿಗೆ ಸ್ಮೈಲ್ ಮಾಡಿದೆ, ಆಮೇಲೆ ಬಾಯ್ ಕೂಡ ಮಾಡಿದೆ. ನೋಡಿ, ಕೇಳೋದ ಜನಗಳಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ. ಬಟ್ ನಂಗೆ ಬೇಜಾರಾಯಿತು. ಅವ್ರು ನನ್ನ ಸ್ಲಿಪ್ಪರ್ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದು. ಅವ್ರು ಅಟ್ಲೀಸ್ಟ್ ಅಲ್ಲೇ ಇಡ್ಬೋದಾಗಿತ್ತು. ಅವರು ಲೈಕ್ ಎಕ್ಸೈಟ್ಮೆಂಟಲ್ಲಿ ಅಯ್ಯೋ ಹೋಗ್ತಾ ಇದ್ದೆ ನೀನು ತಗೋ ಅಂತ ಹೇಳ್ಬಿಟ್ಟು ಬಂದರು. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಅಲೆ ಬರ್ತಾ ಇದೆ. ಇಂಥದ್ರಲ್ಲೂ ಇವರಿಬ್ಬರು ಯಾರೋ ಮೀನು ಹಿಡಿಯೋಕೆ ಈ ಥರ ಹೋದರು. ಇಲ್ಲಿ ಬೀಚ್ ಹಿಂದೆನೇ ಒಂದು ಕೆಫೆ ಇದೆ, ಸ್ಯಾಂಡಿ ಬೇ ಅಂತ. ನಾವೇನು ಅಂದ್ಕೊಂಡ್ವಿ ಅಂದರೆ ರೂಮಿಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಆ ಕೆಫೆಗೆ ಬರೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಆಲ್ರೆಡಿ ನಾವೆಲ್ಲ ತುಂಬ ಒದ್ದೆ ಆಗಿದ್ವಿ ಅಲ್ಲ. ನೋಡಿ, ಎಲ್ಲ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಮತ್ತೆ ಅಲ್ಲೇ ಹೋಗ್ತಾ ಇದ್ದೀವಿ ಸ್ಯಾಂಡಿ ಬೇಗೆ. ಈ ಸ್ಯಾಂಡಿ ಬೇಲ್ ನಾವು ಜಾಸ್ತಿ ಏನು ತಿನ್ನಲಿಲ್ಲ. ಇಲ್ಲಿ ನೈಟ್ ಜ್ಯೂಸ್ ತೊಗೊಂಡ್ವಿ, ಹಾಗೆ ಲೈಮ್ ಸೋಡಾ ಆ ಥರ ತೊಗೊಂಡ್ವಿ. ನೋಡಿ, ಈ ಕೆಫೆದು ಮೆನು ಕಾರ್ಡ್. ಸೊ ಇದು ನೀವು ನೋಡ್ತಿದ್ದಂಗೆ ನಿಮಗೆ ಲೈಕ್ ನೀವು ಪ್ರೈಸಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನಿಜ ಹೇಳಬೇಕಂದ್ರೆ ನಮಗೆ ಮಧ್ಯಾಹ್ನ ತಿಂದಿದ್ದು ತುಂಬಾ ಹೆವಿ ಆಗಿತ್ತು. ಇಷ್ಟೆಲ್ಲ ಬೀಚಲ್ಲಿ ಆಟ ಆಡಿದ್ರು ಕರ್ಗೆ ಇರಲಿಲ್ಲ. ಅದು ತುಂಬ ಹೇಳಿದ್ನಲ್ಲ, ಫಿಶ್ ಕರಿ ತುಂಬ ಕ್ರೀಮಿಯಾಗಿ ತುಂಬ ರಿಚ್ ಆಗಿತ್ತು. ಸೊ ಇವಾಗ ನಾವು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಲೈಟಾಗೇ ಊಟ ಮಾಡಿದ್ವಿ. ಎಲ್ಲರೂ ಫ್ರೈಡ್ ರೈಸ್ ತೊಗೊಂಡ್ವಿ, ಹಾಗೆ ಸ್ವಲ್ಪ ಚಿಕನ್ ಸ್ಟಾರ್ಟರ್ಸ್ ಎಲ್ಲ ತೊಗೊಂಡು ಶೇರ್ ಮಾಡ್ಕೊಂಡು ತಿಂದ್ವಿ. ನಾವು ಮೇಲ್ಗಡೆ ಕುತ್ಕೊಂಡಿದ್ವಿ ಬೀಚಿಗೆ ಫೇಸ್ ಮಾಡಿಕೊಂಡು. ಫಸ್ಟೆಲ್ಲ ಮ್ಯೂಸಿಕ್ಕೆಲ್ಲ ಏನೂ ಇವ್ರು ಹಾಕಿರಲಿಲ್ಲ. ಆವಾಗ ಅಲೆಗಳ ಸೌಂಡ್ ಬರ್ತಾಯಿತ್ತು. ಸೊ ಅದನ್ನು ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಯಾವಾಗ ಇವ್ರು ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ರು ನೋಡಿ, ಅದಾದಮೇಲೆ ಒಂಥರ ವೈಬೇ ಹೋಯಿತು. ಇವ್ರು ಚೆನ್ನಾಗಿರೋ ಮ್ಯೂಸಿಕ್ ಪ್ಲೇನೇ ಮಾಡಿಲ್ಲ, ಯಾವ್ದ್ಯಾವುದೋ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಆ ಮ್ಯೂಸಿಕ್ಕಿಗೆ ಫಾರಿನರ್ಸ್ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರೆಲ್ಲ ಡ್ಯಾನ್ಸ್ ಮಾಡೋದು ನೋಡ್ತಾ ನಾವು ಊಟ ಮಾಡಿದ್ವಿ. ಫಸ್ಟ್ಗೆ ನಾವು ಹೋದಾಗ ಯಾರೂ ಜನನೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಟೈಮ್ ಮ್ಯೂಸಿಕೆಲ್ಲ ಪ್ಲೇ ಮಾಡ್ತಿದ್ದಂಗೆ ಎಲ್ಲಿಂದನೋ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಮೌಲ್ಯ ಅನ್ನೋರ ಹೆಸರನ್ನ ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೌಲ್ಯ ಅವರೇ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋ ನೀವೆಲ್ಲರೂ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮಗೆ ಡೇ 3 ಇನ್ ವರ್ಕಲ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀಕೃಷ್ಣ.